ಆ, ಈಗ BBK13 ಅಗ್ನಿ ಪರೀಕ್ಷೆ ನೋಡಿದ್ರ? ನೋಡ್ತಿದೀವಿ. ಏನ್ ಅನ್ನಿಸ್ತಾ ಇದೆ ನಿಮ್ಗೆ? ನಾರ್ಮಲ್ ಆಗಿ ಇರುವಂತಹ ಕಂಟೆಸ್ಟೆಂಟ್ಗೂ ಸೆಲೆಬ್ರಿಟಿಗಳಿಗೆ ಇರುವಂತಹ ಏನ್ ವ್ಯತ್ಯಾಸ? ಯಾಕೆ ಈ ತರದ ಅಗ್ನಿ ಪರೀಕ್ಷೆ ಸ್ಟಾರ್ಟಿಂಗ್ ಅಲ್ಲಿ? ಅಗ್ನಿ ಪರೀಕ್ಷೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಎಲ್ಲಾ ಹೀರೋಯಿನ್ಸ್ ಎಲ್ಲ ಬಿಗ್ ಬಾಸ್ ಒಳಗಡೆ ಹೋಗ್ತಾರೆ. ಹಾ. ಅಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ನಡೆಯೋ ಯುದ್ಧ ಬೇರೆ. ಹಾ ಹಾ ಸ್ಟಾರ್ಟಿಂಗ್ ಇಂದಾನೇ ಯುದ್ಧ ಮಾಡ್ಕೊಂಡ್ ಬರ್ತಿದ್ದಾರೆ. ಓಕೆ ಅಂದ್ರೆ ಓಕೆ ಓಕೆ. ಆದ್ರೆ ನಾವು ಬೇರೆ ಸೆಲೆಬ್ರಿಟಿನ ಮೊದ್ಲೇ ನೋಡಿರ್ತೀವಿ, ಹಾ, ಅವ್ರು ಹಾ. ಹೆಂಗಿರ್ತಾರೆ ಏನ್ ಕತೆ ಅಂತ ಮೊದ್ಲೇ ನೋಡಿರ್ತೀವಿ. ಹಾ, ಬಟ್ ಹಾ. ಕಾಮನ್ ಪೀಪಲ್ಸ್ ನಾವು ನೋಡಿರಲ್ಲಲ್ವಾ, ಓಕೆ ಅವ್ರ ಓಕೆ. ಬಗ್ಗೆ ತಿಳ್ಕೊಬೇಕಲ್ವಾ. ಹಾ, ಸೊ ಅದಕ್ಕೆ ಅಗ್ನಿ ಪರೀಕ್ಷೆ ರೈಟ್ ಅಂತ ಹೇಳಿ. ರೈಟ್ ಅಂತ ಅಂದ್ರೆ ನಿಮ್ಮ ಅನಿಸಿಕೆ ಪ್ರಕಾರ ಕಲರ್ಸ್ ಕನ್ನಡದವರು ಮಾಡಿರೋದು ರೈಟ್ ಅಂತ ರೈಟ್. ಅನ್ಸುತ್ತಾ? ಯಾಕಂದ್ರೆ ಇವಾಗ ಸ್ಟಾರ್ಟಿಂಗ್ ನಾವು ಇವಾಗ ಹೀರೋಯಿನ್ ಬಗ್ಗೆ ನಮ್ಗೆ ಗೊತ್ತಿರುತ್ತೆ, ಯಾಕಂದ್ರೆ So, ಅವ್ರನ್ನ ಇವ್ರು ಹಿಂಗೆ ನೋಡಿರ್ತೀವಿ. ಇರ್ತಾರೆ ನಿಜ ಜೀವನದಲ್ಲಿ ಗೊತ್ತಿರಲ್ಲ, ಬಟ್ Okay. ನಾವು ನೋಡಿರ್ತೀವಲ್ಲ ಅಲ್ಲಲ್ಲಿ ಬಂದಿದ್ದಾಗೆಲ್ಲ. So ಓಕೆ ಆಯ್ತು, ನಿಮ್ ಪ್ರಕಾರ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಆದ್ರೆ ಹಾ. ಎಷ್ಟೋ ಜನದ ಗಿನ್ನಿಸ್ ರೆಕಾರ್ಡ್ ನ ಹರಿದಾಕ್ಸೋದಿಂದ ಹಿಡಿದು ಬುರುಡೆ ಬೋಳ್ಸತ್ತವಿಂದ ಹಿಡಿದು ಈ ತರದೆಲ್ಲ ಆಗ್ತಾ ಇದೆ. ಸೊ ಅದು ನಿಮ್ ಪ್ರಕಾರ ಎಷ್ಟು ಸರಿ ಅಂತ? ಅವ್ರನ್ನ ಸ್ಟ್ರಾಂಗ್ ಮಾಡ್ತಿದ್ದಾರೆ ಅನ್ಸುತ್ತೆ ನಮ್ಮ ಮತ್ತೆ ಪ್ರಕಾರ. ಬಿಗ್ ಬಾಸ್ ಬರೋಕ್ಕೆ ಕೇಪಬಿಲಿಟಿ ಇರಬೇಕು, ಮತ್ತೆ ಎಲ್ಲ ಸಹಿಸ್ಕೊಂಡು ಹೋಗೋ ಶಕ್ತಿ ಇರಬೇಕು. ಹಾ ಹಾ ಮತ್ತೆ ಇನ್ನೊಂದು ಏನಂದ್ರೆ ಇವಾಗ ಸಮಥಿಂಗ್ ಎಲ್ಲಾರು ಇವಾಗ ಸೆನ್ಸಿಟಿವ್ ಇರ್ತಾರೆ. ಹಾ, ಹಾ. ಇವಾಗ ನಾವು ಮೆಣಸಿನ್ಕಾಯಿ ತಿನ್ಬೇಕಂದು ವಾಟ್ ಟಾಸ್ಕ್ ಅಲ್ಲೆಲ್ಲ ಸಂಗೀತ ಸೀಸನ್ 10 ಸಂಗೀತ ಶೃಂಗೇರಿ ಅವರಿಗೆ ಕಣ್ಣೆಲ್ಲ ಇದಾಗಿತ್ತು. ಹಾ ಹಾ ಅವ್ರು ಆದ್ರೂನು ಗಿವ್ ಅಪ್ ಮಾಡ್ಲಿಲ್ಲ. ಟಾಸ್ಕ್ ತಿಂದ್ರು ಮಾಡಿದ್ರು. ಇವ್ರನ್ನು ಪರೀಕ್ಷೆ ಮಾಡ್ತಿದ್ದಾರೆ, ಇವ್ರು ಎಲ್ಲದಕ್ಕೂ ತಡ್ಕೊಂತಾರ, ಬಿಗ್ ಬಾಸ್ ಅರ್ಹರ ಹಾ ಹಾ. ಅಂತ ತಿಳ್ಕೊತಾರೆ. ಅಂದ್ರೆ ನಿಮ್ ಪ್ರಕಾರ ಗಿನ್ನಿಸ್ ರೆಕಾರ್ಡ್ ಹರಿದಾಕ್ಬಿಟ್ಟು ಇದ್ ಮಾಡ್ತಿದಾರಲ್ಲ, ಅಂದ್ರೆ ಗಿನ್ನಿಸ್ ರೆಕಾರ್ಡ್ಗೂ ಕೂಡ ಬಿಗ್ ಬಾಸ್ಗೂ ಕೂಡ ಒಂದೇ ತೂಕ ಅಂತ ನೀವು ಹಂಗಾರೆ ಇಲ್ಲ ಅಳತೆ ಅದನ್ನ ಆಗ್ತಾ ಇದ್ದೀರಾ? ಹೇಳ್ತಿಲ್ಲ. ಹಾ. ಇವಾಗ ಬಂದಿದಾರಲ್ವಾ, ಹಾ. ಅವ್ರಿಗೆ ಅನ್ಸ್ಬೇಕಲ್ವಾ ನನ್ಗೆ ಅದು ಇಂಪಾರ್ಟೆಂಟ್ ಇಲ್ಲ ಬಿಗ್ ಬಾಸ್ ಇಂಪಾರ್ಟೆಂಟ್ ಅಂತ. ಅವರು ಯೋಚನೆ ಮಾಡ್ಬೋದಿತ್ತು. Okay, ಯಾಕಂದ್ರೆ okay. ಇವಾಗ ಜನರ ಆಶೀರ್ವಾದ ಇಲ್ಲದೆ, ಜನರ ಬೆಂಬಲ ಇಲ್ಲದೆ ಏನು ಯಾರು ಮಾಡಕ್ ಆಗಲ್ಲ. ಏನು ಮಾಡಕ್ಕಾಗಲ್ಲ. ಈಗೆಲ್ಲ ಸೋಷಿಯಲ್ ಮೀಡಿಯಾದವರು ಸಮಥಿಂಗ್ ಎಲ್ಲ ಅವರು ಒಳಗಡೆ ಚೆನ್ನಾಗಿರ್ಬೋದು, Okay, ಇಲ್ಲ okay. ಚೆನ್ನಾಗಿಲ್ದೇ ಇರ್ಬೋದು. ಒಬ್ಬ ಹಾ, ಹಾ. ಕಾಮಿಡಿ ಮಾಡ್ತಾನೆ ಅಂತಂದ್ರೆ ಅವನು ಬೆನ್ನಿಂದ ಹಲವಾರು ಕಷ್ಟಗಳಿರ್ತವೆ, ಅದನ್ನ ಯಾರಿಗೂ ನಮಗ್ ಗೊತ್ತಿರಲ್ಲ. Okay. ಇವಾಗ ನಮ್ಮ ಹತ್ರನೇ ಇರುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಹಾ. ನಮ್ಮಲ್ಲಿರುವಂತಹ ಕಲೆ ಇರ್ಬೋದು, ಅದನ್ನೆಲ್ಲ ಹೊರಗಡೆ ತರ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ನಾರ್ಮಲ್ ಆಡಿಯನ್ಸ್ಗೂ ಕೂಡ ವೆಲ್ಕಮ್ ಇತ್ತು. ನೀವ್ಯಾಕೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ಇಷ್ಟಪಟ್ಟಿಲ್ಲ ಕಂಟೆಸ್ಟೆಂಟ್? ನಾವು ಮಾಡ್ಬೋದಾಗಿತ್ತು, ಹಾ. ಬಟ್ ಎಜುಕೇಶನ್ ಟ್ರೈ ಮಾಡೋಣ ಅಂತ ಇದೀವಿ. ಓಕೆ ಓಕೆ ಓಕೆ. ಸೊ ಮುಂದಿನ ದಿನಗಳಲ್ಲಿ ನೀವು ಕಾಂಪಿಟೇಷನ್ ಆ ಕಂಟೆಂಟ್ ಎಲ್ಲದಕ್ಕೂ ರೆಡಿ ಆಗಿರ್ತೀವಿ. ಹೌದಾ? ಓಕೆ ಓಕೆ. ಅಂದ್ರೆ ಆಸೆ ಇದೆ ನಿಮ್ಗೂನು? ಇದೆ. ಯಾರಿಗ್ ತಾನೇ ಆಸೆ ಇರಲ್ಲ ಹೇಳಿ. ಅದು ಬಿಗ್ ಬಾಸ್ ಶೋಗೆ ಅಂದ್ರೆ Big- ಸುದೀಪ್ ಸರ್ ಸುದೀಪ್ ಸರ್ ನೋಡ್ಬೇಕು ಅಂತಾನೆ ಓಕೆ ಓಕೆ ಓಕೆ. ಸುದೀಪ್ ಸರ್ ನೋಡಕ್ ಸಲುವಾಗಾದ್ರೂ ನೀವು ಹೋಗ್ಬೇಕು. ಹೋಗಿ ಯಾಕೆ ನಾರ್ಮಲ್ ಆಗಿ ಅವ್ರ ಮನೆ ಹತ್ರ ಹೋಗಿ ಮೀಟ್ ಮಾಡಿ ಒಂದ್ ಫೋಟೋ ತೆಗಿಸ್ಕೊ ಬರ್ಬೋದಲ್ಲ? ಅಲ್ಲಿ ಹೋಗೋದಕ್ಕೂನು ಬಿಗ್ ಬಾಸ್ ಮನೇಲಿ ಕುತ್ಕೊಂಡು ಸುದೀಪ್ ಸರ್ ಮಾತ್ ಕೇಳಕ್ಕೂನು ತುಂಬಾ ವ್ಯತ್ಯಾಸ ಇದೆ. ಓಕೆ ಓಕೆ. ಮತ್ತೆ ಅವರು ಯಾವಾಗ ಎಲ್ಲಿ ತಪ್ಪು ಮಾಡಿರ್ತೀವೋ ಅದನ್ನ ಹೇಳೋದಾಗಿರ್ಬೋದು, ನಾವೆಲ್ಲೇ ಸರಿ ಮಾಡಿದ್ರು ಅದನ್ನ ಹೇಳೋದಾಗಿರ್ಬೋದು, ಅದು ರೈಟ್ ಅನ್ಸುತ್ತೆ. ಓಕೆ ಓಕೆ.